ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನೀವೇನಾದರೂ ರ್ಯಾಪಿಡೋ ಕ್ಯಾಪ್ಟನ್ ಆಗಿ ಬೈಕ್ ಟ್ಯಾಕ್ಸಿ ಮಾಡಬೇಕು, ಇಲ್ಲ ಪಾರ್ಸಲ್ ಮಾಡಬೇಕು, ಇಲ್ಲ ಅಂತಂದರೆ ಫುಡ್ ಮಾಡಬೇಕು ಅಂತಂದರೆ ಯಾವ ರೀತಿ ನಾವು ಫಸ್ಟ್ ಐಡಿನ ಕ್ರಿಯೇಟ್ ಮಾಡ್ಕೊಬೇಕು, ಜೊತೆಯಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ಬಿಟ್ಟು ನಾನು ಒನ್ ಬೈ ಒಂದು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಪ್ಪ ಅಂತಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲಿ ಆರಾಮಾಗಿ ನೀವು ಐಡಿನ ಕ್ರಿಯೇಟ್ ಮಾಡ್ಕೊಬೋದು. ಅಂದರೆ ಯಾವುದಾದಂಥ ಆಫೀಸ್ಗೆ ಹೋಗಿ ಅಲಿಬೇಕು ಅನ್ನೋದಿಲ್ಲ, ಯಾವುದು ಕೂಡ ಹಬ್ಗೆ ಹೋಗ್ಬೇಕು ಅನ್ನೋದೇನಿಲ್ಲ. ಆರಾಮಾಗಿ ನೀವು ಈಗ ನಾನೇನು ಹೇಳ್ಕೊಡ್ತೀನಿ ಆ ಥರ ನೀವು ಕೂಡ ಐಡಿ ಕ್ರಿಯೇಟ್ ಮಾಡ್ಕೊಂಡ್ರೆ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ನೀವು ಐಡಿನ ಕ್ರಿಯೇಟ್ ಮಾಡ್ಕೊಬೋದು. ಅಂತ ಅಂದರೆ ಒಂದೊಂದು ಸ್ಟೆಪ್ಪು ಕೂಡ ನೀವು ಕರೆಕ್ಟಾಗಿ ನೋಡ್ಕೊಬೇಕು. ಏನಕ್ಕೆ ಅಂತಂದರೆ ನೀವು ಸ್ಟೆಪ್ ಮಿಸ್ ಮಾಡಿಬಿಟ್ಟು ಎಲ್ಲರೂ ವೆರಿಫಿಕೇಶನ್ ಆಗಲಿಲ್ಲ ಅಂತ ಅಂದರೆ ಬ್ರೋ ಯಾಕೋ ವೆರಿಫಿಕೇಶನ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ರೆ ಕ್ಲೀನಾಗಿ ವೀಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ, ಅವಾಗ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ ಅಂದರೆ ಹೇಗೆ ಈಸಿಯಾಗಿ ನಾವು ಜಾಯ್ನ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಚಾನಲ್ ಹೊಸಬ್ರು ಬಂದಿದ್ರೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡಿಬಿಟ್ಟು ಐಡಿನ ಕ್ರಿಯೇಟ್ ಮಾಡೋಣ. ಗೈಸ್ ನೋಡಿ, ಇವಾಗ ನೀವು ನಿಮ್ಮ ಮೊಬೈಲ್ನ ತಗೊಂಡು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡು ನೀವು ಮೇಲ್ಗಡೆ ಇರುತ್ತಲ್ಲ ಅಲ್ಲಿ ಸರ್ಚ್ ಬಾರಲ್ಲಿ ನೀವು ರ್ಯಾಪಿಡೋ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ. ರ್ಯಾಪಿಡೋ ಕ್ಯಾಪ್ಟನ್ ಅಂತ ಟೈಪ್ ಮಾಡಿಬಿಟ್ಟು ಈ ಥರ ಸರ್ಚ್ ಮಾಡಿ. ಸರ್ಚ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ರ್ಯಾಪಿಡೋ ಕ್ಯಾಪ್ಟನ್ ಅಪ್ಲಿಕೇಶನ್ ಅಂತ ಕೂಡ ಬರುತ್ತೆ. ಅಂತಂದರೆ ಮೇಲ್ಗಡೆ ಊಬರ್ ಸ್ಪಾನ್ಸರ್ ಬರ್ತಾ ಇದೆ, ಅದನ್ನು ಇನ್ಸ್ಟಾಲ್ ಮಾಡಿಬಿಡಿ. ಕೆಳಗಡೆ ರ್ಯಾಪಿಡೋ ಕ್ಯಾಪ್ಟನ್ ಅಂತ ಇದೆ ನೋಡಿ, ಅದನ್ನು ಇವಾಗ ಇನ್ಸ್ಟಾಲ್ ಕೊಡಿ. ಇನ್ಸ್ಟಾಲ್ ಕೊಡ್ತಿದ್ದಂಗೆ ಒಂದು ಸ್ವಲ್ಪ MB ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿಬಿಟ್ಟು ಕಂಪ್ಲೀಟ್ ಆಗುತ್ತೆ. ಡೌನ್ಲೋಡ್ ಕಂಪ್ಲೀಟ್ ಆಗ್ತಿದ್ದಂಗೆ ಏನು ಮಾಡಬೇಕು ಅಂತಂದರೆ ನೀವು ಇಲ್ಲಿ ಓಪನ್ ಅಂತ ಇದೆ ನೋಡಿ, ಆ ಓಪನ್ ಮೇಲೆ ನೀವು ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ರ್ಯಾಪಿಡೋ ಕ್ಯಾಪ್ಟನ್ ಅಪ್ಲಿಕೇಶನ್ ಕೂಡ ಅವಾಗ ಓಪನ್ ಆಗುತ್ತೆ. ಓಪನ್ ಆಗಿ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಡಿವೈಸ್ ಲೊಕೇಶನ್ ಪರ್ಮಿಷನ್ ಕೇಳುತ್ತೆ. ಅದರಿಂದಾಗಿ ನೀವು ನಿಮ್ಮ ಡಿವೈಸ್ ಲೊಕೇಶನ್ ಪರ್ಮಿಷನ್ನ ಕೊಡಬೇಕಾಗುತ್ತೆ. ಅದರಿಂದಾಗಿ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಇದೆ ನೋಡಿ, ಅದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಪ್ಲೀಸ್ ವೆಯ್ಟ್ ಗೆಟ್ಟಿಂಗ್ ಯುವರ್ ಲೊಕೇಶನ್ ಅಂತ ಹೇಳ್ಬಿಟ್ಟು ಕೂಡ ಅಲ್ಲಿ ತೋರಿಸುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಾದ್ಮೇಲೆ ಈ ಥರ ಓಪನ್ ಆಗುತ್ತೆ ನೋಡಿ. ಅಂತ ಅಂದರೆ ನಮಗೆ ಯಾವ ಲ್ಯಾಂಗ್ವೇಜ್ ಆಗಬೇಕಾ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಇಲ್ಲಿ ಓಪನ್ ಆಗುತ್ತೆ. ಅಂದರೆ ನಿಮ್ಗೆ ಯಾವ್ದ್ರಲ್ಲಿ ಕಂಫರ್ಟಬಲ್ ಇರುತ್ತೋ ಅದ್ರಲ್ಲಿ ಮಾಡಿ. ಈಗ ನಾನು ಇಂಗ್ಲೀಷೇ ಸೆಲೆಕ್ಟ್ ಮಾಡ್ಕೊಂಡಿನಿ ಅಂತ ಹೇಳ್ಬಿಟ್ಟು ನೀವು ಇಂಗ್ಲೀಷೇ ಸೆಲೆಕ್ಟ್ ಮಾಡ್ಕೊಬೇಕು ಅಂತೇನಿಲ್ಲ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದ್ದೋ ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಆದರೆ ಕನ್ನಡದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಇಂಗ್ಲೀಷ್ ಆದರೂ ಪರವಾಗಿಲ್ಲ, ಇಂಗ್ಲೀಷಲ್ಲೇ ಓಕೆ ನನಗಿದೆ, ನೀವು ಇಂಗ್ಲೀಷಲ್ಲೂ ಕಂಟಿನ್ಯೂ ಮಾಡ್ಬೋದು. ಅದೇ ರೀತಿಯಲ್ಲಿ ನಾನು ಈಗ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಕನ್ಫರ್ಮ್ ಅಂತ ಇದೆ ನೋಡಿ, ಆ ಕನ್ಫರ್ಮ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೋಡಿ ಆ ಥರ ಕ್ಲಿಕ್ ಮಾಡ್ತಿದ್ದಂಗೆ ಇವಾಗ ಸ್ಟಾರ್ಟಿಂಗಲ್ಲಿ ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ತಾ ಇದ್ದಾನೆ. ಡ್ರೈವ್ ಅಂಡರ್ ಅಪ್ ಟು 30,000 ಪರ್ ಮಂತ್ ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ತೋರಿಸ್ತಾ ಇದ್ದಾನೆ. ಅದ್ರ ಕೆಳಗಡೆ ಸ್ಟಾರ್ಟ್ ಡ್ರೈವಿಂಗ್ ಅಂತ ಹೇಳ್ಬಿಟ್ಟು ಕೂಡ ತೋರಿಸ್ತಾ ಇದೆಯಲ್ಲ, ಅದನ್ನು ನಾವು ಇವಾಗ ಪ್ರೆಸ್ ಮಾಡಬೇಕಾಗುತ್ತೆ. ಅದನ್ನು ಇವಾಗ ನಾನು ಪ್ರೆಸ್ ಮಾಡ್ತೀನಿ ನೋಡಿ. ಪ್ರೆಸ್ ಮಾಡ್ತಿದ್ದಂಗೆ ಮೇಯ್ನು ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನೇ ಹಾಕಬೇಕಾಗುತ್ತೆ. ಏನಕ್ಕೆ ಅಂತ ಅಂದರೆ ಯಾವುದೋ ಈಗ ರೆಗ್ಯುಲರಾಗಿ ಯೂಸ್ ಮಾಡ್ತಿರೋದು ಹಾಕ್ಬಿಟ್ಟು ಡ್ಯೂಟಿಗೆ ಹೋಗುವಂಥ ಸಮಯದಲ್ಲಿ ಮಾಡ್ತೀನಿ ಅಂತ ಅಂದರೆ ಆ ಥರ ಮಾಡಬೇಡಿ. ನಿಮ್ಮ ಪರ್ಮನೆಂಟ್ ನಂಬರ್ ಯಾವುದಿದೆಯೋ ಅದನ್ನೇ ಹಾಕ್ಕೊಳ್ಳಿ. ಬೇಕು ಅಂತಂದರೆ ಬೇಕಾದ್ರೆ ಆರಾಮಾಗಿ ಈಸಿಯಾಗಿ ಚೇಂಜ್ ಮಾಡ್ಕೊಬೋದು ಇದರಲ್ಲೆಲ್ಲ. ಅದರಿಂದಾಗಿ ಮೇಯ್ನು ನಿಮ್ಮ ಏನು ರೆಗ್ಯುಲರಾಗಿ ಬಳಸ್ತೀರೋ ಅದನ್ನು ನೀವು ಯೂಸ್ ಮಾಡಿ. ಏನಕ್ಕೆ ಅಂತ ಅಂದರೆ ಕಸ್ಟಮರ್ಗೆ ಕಾಲ್ ಮಾಡಬೇಕಾಗುತ್ತೆ. ಕಸ್ಟಮರು ಕಾಲ್ ಮಾಡಿದ್ರೆ ನಿಮಗೆ ಕಾಲ್ ಬರಬೇಕಾಗುತ್ತೆ. ನೀವು ಯಾವುದೋ ನಂಬರ್ ಹಾಕ್ಬಿಟ್ಟು ಆಮೇಲೆ ಅದು ಕಾಲ್ ಹೋಗ್ತಾ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಪಿಕಪ್ ಹತ್ರ ಲೇಟಾಗಿ ಹೋಗ್ತಾ ಇದೀವಿ ಅನ್ನೋದೆಲ್ಲ ಹೇಳೋದು. ಅದರಿಂದಾಗಿ ನೀವು ನಿಮ್ಮ ಮೊಬೈಲ್ ನಂಬರು ಯೂಸ್ ಮಾಡ್ತಾ ಇರುವಂಥ ಮೊಬೈಲ್ ನಂಬರ್ನೇ ಹಾಕ್ಬಿಟ್ಟು ಇಲ್ಲಿ ರಿಜಿಸ್ಟರ್ ಅಂತ ಕೊಡಿ. ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತಿದ್ದಂಗೆ ಇಲ್ಲಿ ಪ್ರೊಸೀಡ್ ಅಂತ ಬರುತ್ತೆ. ಆ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಎಂಟರ್ OTP ಅಂತ ಕೇಳುತ್ತೆ. OTP ಕೂಡ ಬರುತ್ತೆ. OTP ಬರ್ತಿದ್ದಂಗೆ OTPನೂ ಕೂಡ ಎಂಟರ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಕೆಳಗಡೆ ನೋಡಿ ರಿಸೀವ್ ಅಕೌಂಟ್ ಅಪ್ಡೇಟ್ ಆನ್ ವಾಟ್ಸಪ್ ಅಂದರೆ ನಿಮ್ಮ ವಾಟ್ಸಪ್ಪಲ್ಲಿ ಏನಾದ್ರು ಅಪ್ಡೇಟ್ ಬೇಕಾಗಿದ್ರೆ ಅದು ಮೇಲ್ಗಡೆ ಟಿಕ್ ಮಾರ್ಕ್ ಇದೆಯಲ್ಲ, ಆ ಟಿಕ್ ಮಾರ್ಕ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ರಿಜಿಸ್ಟರ್ ಆ್ಯಸ್ ಎ ಕ್ಯಾಪ್ಟನ್ ಅನ್ನೋದಕ್ಕಿಂತ ಪ್ರೆಸ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಹ್ಯಾವ್ ಎ ರೆಫರಲ್ ಕೋಡ್ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ ನೋಡಿ. ಹ್ಯಾವ್ ಎ ರೆಫರಲ್ ಕೋಡ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 500 ರೂಪೀಸ್ ಜಾಯ್ನಿಂಗ್ ಬೋನಸ್ ಕೂಡ ಎಕ್ಸ್ಟ್ರಾ ಸಿಗುತ್ತೆ. ಅದರಿಂದಾಗಿ ಹ್ಯಾವ್ ಎ ರೆಫರಲ್ ಕೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ. ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಾಗೆ ಆ ರೆಫರಲ್ ಕೋಡ್ನು ಕೂಡ ನಾನು ಇಲ್ಲಿ ಹಾಕಿರ್ತೀನಿ. ಅಂತಂದರೆ ಸ್ಕ್ರೀನಲ್ಲೂ ಹಾಕಿರ್ತೀನಿ, ಜೊತೆಲಿ ಇಲ್ಲೂ ಕೂಡ ಹಾಕಿರ್ತೀನಿ ನೋಡಿ. ಈ ರೆಫರಲ್ ಕೋಡ್ನ ನೀವು ಅದ್ರ ಮೇಲೆ ಇಲ್ಲಿ ಟೈಪ್ ಮಾಡಿ. ಇದಾವೆ ನೋಡಿ, ಇವಾಗ ನಾನು ಕೂಡ ಈಗ ಟೈಪ್ ಮಾಡಿದ್ದೀನಿ. ರೆಫರಲ್ ಕೋಡ್ ಟೈಪ್ ಮಾಡ್ತಿದ್ದಂಗೆ ಏನು ಮಾಡಬೇಕು ಅಂತಂದರೆ ಕೆಳಗಡೆ ರಿಜಿಸ್ಟರ್ ಆ್ಯಸ್ ಎ ಕ್ಯಾಪ್ಟನ್ ಅಂತ ಇದೆ ನೋಡಿ, ಆ ರಿಜಿಸ್ಟರ್ ಆ್ಯಸ್ ಎ ಕ್ಯಾಪ್ಟನ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಲೊಕೇಶನ್ ಆಟೋಮೆಟಿಕ್ಕಾಗಿ ನಿಮ್ಮ ಲೊಕೇಶನ್ ತೊಗೊಳುತ್ತೆ. ಅಂದರೆ ಸದ್ಯಕ್ಕೆ ಇವಾಗ ನಾನು ತುಮಕೂರಲ್ಲಿ ID ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಏನಾಗಿದೆ ಅಂತ ಅಂದರೆ ತುಮಕೂರು ಅಂತ ತೊಗೊಂಡಿದ್ದೆ. ಅಂದರೆ ನೀವು ಬೆಂಗಳೂರಿಗೆ ಬೇಕು, ನಮ್ಗೆ ಎಲ್ಲಿಗೆ ಬೇಕು ಅಂತ ಅಂದರೆ ನೀವು ಯಾವ ಲೊಕೇಶನ್ ಇದ್ರೋ ಆ ಲೊಕೇಶನ್ನೇ ಕೊಟ್ಟು ತೊಗೊಳ್ಳಿ. ಏನಕ್ಕೆ ಅಂತ ಅಂದರೆ ರ್ಯಾಪಿಡೋದಲ್ಲಿ ಒಂದು ಫ್ಯೂಚರ್ ಇದೆ. ಆ ಫ್ಯೂಚರ್ ಏನಪ್ಪ ಅಂತ ಅಂದರೆ ನಾವು ಯಾವ ಸಿಟಿಲಿ ಇರ್ತೀವೋ ಆ ಸಿಟಿಯಲ್ಲಿ ಅದೇ ಐಡಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಅಂದರೆ ಇವಾಗ ಬೇರೆದ್ರಲ್ಲೆಲ್ಲ ಸ್ವಿಗ್ಗಿ ಝೊಮ್ಯಾಟೊ ಇದರಲ್ಲೆಲ್ಲ ID ಚೇಂಜ್ ಮಾಡ್ಕೊಬೇಕಾಗುತ್ತೆ. ಅಂತ ಅಂದರೆ ಚೇಂಜ್ ಸಿಟಿ ಕೊಡಬೇಕಾಗುತ್ತೆ. ಬಟ್ ಇಲ್ಲ, ಅದರ ಆಟೋಮೆಟಿಕ್ಕಾಗಿ ಚೇಂಜ್ ಆಗೋಗುತ್ತೆ. ಇದರಲ್ಲಿ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ನೀವು. ಅದರಿಂದಾಗಿ ಯಾವ ಸಿಟಿ ಆದರೂ ಪರವಾಗಿಲ್ಲ, ನೀವು ಕನ್ಫರ್ಮ್ ಸಿಟಿ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ.
ಅದನ್ನು ಪ್ರೆಸ್ ಮಾಡ್ತಿದ್ದಂಗೆ ನೆಕ್ಸ್ಟ್ ನೀವು ಬೈಕ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀರಾ ಇಲ್ಲ ಅಂತಂದರೆ ಆಟೋ ಸೆಲೆಕ್ಟ್ ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸುತ್ತೆ. ಇವಾಗ ಸದ್ಯಕ್ಕೆ ನಾವು ಬೈಕಲ್ಲಿ ಮಾಡ್ತಾ ಇರೋದ್ರಿಂದ ಏನು ಮಾಡ್ತೀನಿ ಅಂತ ಅಂದರೆ ಬೈಕ್ನ ಸೆಲೆಕ್ಟ್ ಮಾಡ್ಕೊತೀನಿ. ಬೈಕ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ನೋಡಿ ಕನ್ಫರ್ಮ್ ವೆಹಿಕಲ್ ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಆ ಕನ್ಫರ್ಮ್ ವೆಹಿಕಲ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡ್ತಿದ್ದಂಗೆ ಮೊದಲನೇದಾಗಿ ನೀವು ಸಬ್ಮಿಟ್ ಮಾಡಬೇಕಾಗಿರೋದೇನಪ್ಪ ಡಾಕ್ಯುಮೆಂಟು ಅಂತ ಅಂದರೆ DL ನ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅಂದರೆ ಫ್ರಂಟು ಬ್ಯಾಕ್ ಸೈಡ್ ಎರಡೂ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಈ ಥರ ಹಿಂಗೆ ಫೋಟೋ ಕೇಳುತ್ತಲ್ಲ, ಫೋಟೋ ಕೇಳುವಂಥ ಸಮಯದಲ್ಲಿ ಅಲೋ ರ್ಯಾಪಿಡೋ ಕ್ಯಾಪ್ಟನ್ ಟು ಟೇಕ್ ಪಿಕ್ಚರ್ ಆ್ಯಂಡ್ ರೆಕಾರ್ಡ್ ವಿಡಿಯೋ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಅವಾಗ ನೀವೇನು ಮಾಡಬೇಕು ಅಂತ ಅಂದರೆ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಟ್ಬಿಟ್ಟು ನಿಮ್ಮದು ಫ್ರಂಟ್ DL ಏನಿರುತ್ತಾ ಆ ಫ್ರಂಟದು ಕೂಡ ಒಂದು ಫೋಟೋ ಕ್ಲಿಕ್ ಮಾಡ್ಕೊಡಿ. ಆಮೇಲೆ ಬ್ಯಾಕ್ ಸೈಡಿನೂ ಕೂಡ ಅಷ್ಟೇ ಈ ಥರ ಇವಾಗ ನಾನು ಎರಡನ್ನೂ ಕೂಡ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಹಾಕಿದ್ದೀನಿ ನೋಡಿ. ಅದು ಹಾಕ್ತಿದ್ದಂಗೆ ಆಟೋಮೆಟಿಕ್ ಅದೇ DL ನಂಬರ್ ತೊಗೊಳುತ್ತೆ. ಅಕಸ್ಮಾತ್ ಏನಾದ್ರು ಡ್ರೈವಿಂಗ್ ಲೈಸೆನ್ಸ್ ನಂಬರ್ ತೊಗೊಂಡಿಲ್ಲ ಅಂತಂದರೆ ನೀವೇ ಮ್ಯಾನ್ಯಲ್ ಆಗಿ ಕೈಯಲ್ಲಿ ಎಂಟ್ರಿ ಮಾಡಿ. ಸೊ ನಾನು ಫೋಟೋ ಹಾಕ್ತಿದ್ದಂಗೆ ಅದೇ ಆಟೋಮೆಟಿಕ್ ಆಗಿ ತಗೊಂಡು ಅದನ್ನು ತೊಗೊತಿದ್ದಂಗೆ ಇವಾಗ ಏನು ಮಾಡಬೇಕು ಅಂತಂದರೆ ಸಬ್ಮಿಟ್ ಅಂತ ಇದೆಯಲ್ಲ, ಆ ಸಬ್ಮಿಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಆಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂಡ ತೋರಿಸುತ್ತೆ. ಚೆಕ್ ಮಾಡ್ಕೊಂಡು ನೀವು ಸಬ್ಮಿಟ್ ಮಾಡಿ. ಅದನ್ನು ಸಬ್ಮಿಟ್ ಮಾಡ್ತಿದ್ದಂಗೆ ನೆಕ್ಸ್ಟ್ ನಿಮಗೆ ಕೇಳೋದೆ ಸೆಲ್ಫಿ. ಅಂದರೆ ಒಂದು ಸೆಲ್ಫಿನ ಕರೆಕ್ಟಾಗಿರುವಂಥ ಸೆಲ್ಫಿನ ಕೊಡಿ. ಏನಕ್ಕೆ ಅಂತ ಅಂದರೆ ಸೆಲ್ಫಿ ಚೆನ್ನಾಗಿರೋದು ಕೊಡ್ತದೆ. ಆಮೇಲೆ ಬ್ರೋ ಹೆಂಗೆ ರ್ಯಾಪಿಡೋ ಕ್ಯಾಪ್ಟನಲ್ಲಿ ಸೆಲ್ಫಿ ಚೇಂಜ್ ಮಾಡೋದು ಹೆಂಗೆ, ಫೋಟೋ ಚೇಂಜ್ ಮಾಡೋದು ಹೆಂಗೆ, ಪ್ರೊಫೈಲ್ ಪಿಕ್ಚರ್ ಚೇಂಜ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿಬಿಟ್ರಿ. ಸ್ಟಾರ್ಟಿಂಗ್ ಕೊಡಬೇಕಾದ್ರೆ ಕರೆಕ್ಟಾಗಿರೋದಂಥದ್ದು ಕೊಡಿ. ಏನಕ್ಕೆ ಅಂತ ಅಂದರೆ ಪದೇ ಪದೇ ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಫಸ್ಟ್ ಕೊಡ್ಬೇಕಾದ್ರೆ ಕ್ಲೀನಾಗಿ ನೀಟಾಗಿ ಕೊಟ್ಬಿಡಿ. ಏನಕ್ಕೆ ಅಂತಂದರೆ ಪದೇ ಪದೇ ಚೇಂಜ್ ಮಾಡೋಕ್ಕಾಗಲ್ಲ ಪ್ರೊಫೈಲ್ ಪಿಕ್ಚರ್ನ. ಅದಕ್ಕೋಸ್ಕರ ಅದೊಂದು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಕೊಡಿ ಅಂತ ಅಂದರೆ ನಿಮ್ಮ ಫೋಟೋ ನೀವು ಸಬ್ಮಿಟ್ ಮಾಡ್ತಿದ್ದಂಗೆ ಆಟೋಮೆಟಿಕ್ಕಾಗಿ ನಿಮ್ಮ DL ಇರುತ್ತಲ್ಲ, ಆ DL ಅಲ್ಲೇ ನಿಮ್ಮ ನೇಮು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಅದೇ ತಗೊಳುತ್ತೆ. ಆಮೇಲೆ ಜೆಂಡರ್ ಅಂತ ಇರೋತ್ತವ ನೀವು ಮೇಲ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಿ. ಅಂದರೆ ಹುಡುಗ ಆದರೆ ಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಹುಡುಗಿ ಆದರೆ ಫೀಮೇಲ್ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ನೀವು ಪ್ರೆಸ್ ಮಾಡಿ. ಅದನ್ನು ಪ್ರೆಸ್ ಮಾಡ್ತಿದ್ದಂಗೆ ನಿಮಗೆ ಎಂಟರ್ RC ನಂಬರ್ ಅಂತ ಬರುತ್ತೆ. ಅಂತ ಅಂದರೆ ಇಲ್ಲಿ ವೆಹಿಕಲ್ ನಿಮ್ಮದೇ ಆಗಿರಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇಲ್ಲ, ಇದು ನಾನು ಹೇಳ್ತಾ ಇರೋದಲ್ಲಪ್ಪ, ಅಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಅಂದರೆ ವೆಹಿಕಲ್ ನಿಮ್ಮದೇ ಆಗಬೇಕು ಅಂತೇನಿಲ್ಲ, ನಿಮಗೆ ಗೊತ್ತಿರೋರು ಯಾರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವನೇ ಮೇಲ್ಗಡೆ ಅಲ್ಲಿ ನೋಟ್ ಹಾಕ್ಬಿಟ್ಟಿದ್ದಾನೆ. ಅದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಅಂದರೆ ನಿಮ್ಮದೇ ವೆಹಿಕಲ್ ಹಾಕಬೇಕು ಅಂತ ಹೇಳ್ಬಿಟ್ಟು ಅವ್ನು ಏನು ಹೇಳ್ತಾ ಇಲ್ಲ. ನಿಮಗೆ ಗೊತ್ತಿರೋರ್ದು ಕೂಡ ಹಾಕ್ಬೋದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಫಸ್ಟು RC ನಂಬರ್ನ ನೀವು ಟೈಪ್ ಮಾಡಬೇಕಾಗತ್ತೆ. RC ನಂಬರ್ನ ಟೈಪ್ ಮಾಡಿ ಅದ್ರ ಕೆಳಗಡೆ ನಿಮ್ಮ RCದು ಫ್ರಂಟು ಮತ್ತು ಬ್ಯಾಕ್ದು ಡಾಕ್ಯುಮೆಂಟ್ ಕೊಡಬೇಕಾಗತ್ತೆ. ಈ ಥರ ಒಂದು ಫೋಟೋವನ್ನು ತಗೊಳ್ಳಿ. ಫೋಟೋ ತಗೊಂಡು ನೆಕ್ಸ್ಟ್ ಇವಾಗ ನೀವೇನು ಮಾಡಬೇಕು ಅಂತ ಅಂದರೆ ಅಪ್ಲೋಡ್ನ ಕೊಡಿ. ಅಂದರೆ ಇವಾಗ ನೋಡಿ ಈಗ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಎಲ್ಲ ಕೂಡ RC ನಂಬರ್ ಎಲ್ಲ ಎಂಟರ್ ಮಾಡಿ ನಾನು ಎಲ್ಲ ಮಾಡಿಬಿಟ್ಟು ಇವಾಗ ನಾನು ಸಬ್ಮಿಟ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈಗ ಸಬ್ಮಿಟ್ ಆಗ್ತಿದ್ದಂಗೆ ನೆಕ್ಸ್ಟ್ ನೀವೇನಪ್ಪ ಮಾಡಬೇಕು ಅಂತ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ತಗೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ನ ಇವಾಗ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಈಗ ಆಧಾರ್ ಕಾರ್ಡ್ನ ನಾನು ತೊಗೊಂಡೆ. ಆಧಾರ್ ಕಾರ್ಡಲ್ಲಿ ಒಬ್ಬೊಬ್ರು ಮಿಸ್ಟೇಕ್ ಏನು ಮಾಡ್ತಾರೆ ಅಂತ ಅಂದರೆ ಬ್ಯಾಕ್ ಸೈಡ್ ಫೋಟೋ ಹಾಕ್ಬಿಡ್ತೀರಾ. ಬ್ಯಾಕ್ ಸೈಡ್ ಫೋಟೋ ಹಾಕಕ್ಕೆ ಹೋಗ್ಬೇಡ್ರಿ. ಅಪ್ಲೋಡ್ ಫೋಟೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಫ್ರಂಟಲ್ಲಿ ಇರುತ್ತಲ್ಲ, ಆ ಫ್ರಂಟಲ್ಲಿರುವಂಥ ಆಧಾರ್ ಕಾರ್ಡ್ ನಂಬರ್ನ ನೀವು ಹಾಕ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಫ್ರಂಟಲ್ಲಿರುವಂಥದ್ದನ್ನು ನೀವು ಈ ಥರ ಫೋಟೋ ತೊಗೊಂಡು ಅಪ್ಲೋಡ್ ಅಂತ ಕೊಡಿ. ಅಪ್ಲೋಡ್ ಕೊಡ್ತಿದ್ದಂಗೆ ಚೆಕ್ ಯುವರ್ ಆಧಾರ್ ನಂಬರ್ ಬಿಫೋರ್ ಯು ಸಬ್ಮಿಟ್ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಅದರಿಂದ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು. ಚೆಕ್ ಮಾಡ್ಕೊಂಡು ಸಬ್ಮಿಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಏನಪ್ಪ ಬರುತ್ತೆ ಅಂತ ಅಂದರೆ ಡಾಕ್ಯುಮೆಂಟ್ ಅಂಡರ್ ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟು ಬರುತ್ತೆ. ದಿಸ್ ಮೇ ಟೇಕ್ ಅಪ್ ಟು 24 hours ಪ್ಲೀಸ್ ವೆಯ್ಟ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಅಂತ ಅಂದರೆ 24 ಗಂಟೆವರೆಗೂ ಬೇಕು ಅಂತ ಹೇಳುತ್ತೆ. ಬಟ್ 24 ಗಂಟೆ ಏನು ಬೇಡ ಗುರು, ನಿಮ್ಮ ಎಲ್ಲ ಡಾಕ್ಯುಮೆಂಟು ಕರೆಕ್ಟಾಗಿತ್ತು ಅಂತ ಅಂದರೆ 2 ನಿಮಿಷಕ್ಕಾಗುತ್ತೆ. 2 ನಿಮಿಷನೂ ಬೇಡ, 1 ನಿಮಿಷಕ್ಕಾಗುತ್ತೆ ಅಂತ ಅನ್ಕೊಬೋದು. 1 ನಿಮಿಷಕ್ಕೆ ನೋಡಿ ಇವಾಗ ನಾನು ಸಬ್ಮಿಟ್ ಮಾಡ್ತಿದ್ದಂಗೆ ಯಾವ ರೀತಿ ಬಂತು ಅಂತ ಅಂದರೆ ಎಲ್ಲನೂ ಕೂಡ ನಂದು ಕರೆಕ್ಟಾಗಿರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಎಲ್ಲ ಕೂಡ ವೆರಿಫೈಡ್ ಅಂತ ಹೇಳ್ಬಿಟ್ಟು ಬಂದ್ಬಿಡುತ್ತೆ. ಬಟ್ ಅದಾದ್ಮೇಲಿಂದ ಇನ್ನೂ 60 ನಿಮಿಷ ವೆಯ್ಟ್ ಮಾಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. 60 ನಿಮಿಷ ಏನಕ್ಕಪ್ಪ ವೆಯ್ಟ್ ಮಾಡಬೇಕು ಅಂತ ಅಂದರೆ ಕಂಪ್ನಿ ಕಡೆಯಿಂದ ನಿಮಗೆ ಕಾಲ್ ಮಾಡ್ತಾರೆ. ಕಂಪ್ನಿ ಕಡೆಯಿಂದ ಕಾಲ್ ಮಾಡಿಬಿಟ್ಟು ನಿಮಗೆ ವೆರಿಫಿಕೇಶನ್ ಮಾಡ್ಕೊತಾರೆ. ಅಂತಂದರೆ ನಿಮ್ಮ ಹೆಸರೇನು, ಆಮೇಲೆ ಯಾವ ಗಾಡಿ ಕಲರ್ ಏನು ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು ಫೋನ್ ಮಾಡಿ ವೆರಿಫಿಕೇಶನ್ ಮಾಡ್ಕೊತಾರೆ. ಆ ವೆರಿಫಿಕೇಶನ್ ಮಾಡ್ಕೊತಿದ್ದಂಗೆ ನಿಮ್ಮ ID ಆಕ್ಟಿವೇಟ್ ಆಗುತ್ತೆ. ಅಂದರೆ ಫೋನ್ ಕಾಲ್ ಬರೋವರೆಗೂ ಆಲ್ಮೋಸ್ಟ್ ID ಆಕ್ಟಿವೇಟ್ ಆಗಲ್ಲ. ಸೊ ಫೋನ್ ಬರೋವರೆಗೂ ವೆಯ್ಟ್ ಮಾಡ್ಬೇಕಾಗುತ್ತೆ. ಫೋನ್ ಬಂತಿದ್ದಂಗೆ ನೀವು ಕೂಡ ಅದನ್ನು ಈಸ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನೀವು ಅಂತ ಅಂದರೆ ಇಷ್ಟಾದ್ಮೇಲೆ ನೀವು ಮತ್ತೆ ನೀವು ಟ್ರೈನಿಂಗ್ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಸೊ ಟ್ರೈನಿಂಗ್ ಒಂದು 3 ನಿಮಿಷ 4 ನಿಮಿಷ ಒಂದು ಟ್ರೈನಿಂಗ್ ಕೂಡ ಇರುತ್ತೆ. ಆ 3-4 ನಿಮಿಷ ಟ್ರೈನಿಂಗ್ ಆದ್ಮೇಲಿಂದ ನಿಮ್ಮ ID ಆಕ್ಟಿವೇಟ್ ಆಗುತ್ತೆ. ಅಂದರೆ ಈಸಿಯಾಗಿ ಆರಾಮಾಗಿ ನಾವು IDನೂ ಕೂಡ ಕ್ರಿಯೇಟ್ ಮಾಡ್ಕೊಬೋದು. ಅಂದರೆ ನೋಡಿದೆ ಗೈಸ್ ಎಷ್ಟು ಈಸಿಯಾಗಿ ನೀವು ಕೂಡ ರ್ಯಾಪಿಡೋ ಕ್ಯಾಪ್ಟನ್ ಆಗಿ IDನ ಕ್ರಿಯೇಟ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಹೇಳಿದ್ನೋ ಅದೇ ರೀತಿಯಲ್ಲಿ ನೀವು ಕೂಡ IDನ ಕ್ರಿಯೇಟ್ ಮಾಡ್ಕೊಂಡೋಗಿ. ಏನಾದ್ರು ಡೌಟ್ ಇತ್ತು ಅಂತ ಅಂದರೆ ವಾಟ್ಸಪ್ ID ಕೊಟ್ಟಿದ್ದೀನಿ. ವಾಟ್ಸಪ್ IDಯಲ್ಲಿ ನೀವು ಕೂಡ ಒಂದು ಮೆಸೇಜ್ ಮಾಡಿಬಿಟ್ಟು ಏನಾದ್ರು ಡೌಟ್ಸ್ ಇದೆ ಕೇಳ್ಬೋದು. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.